ಸರ್ ಅದ್ರ ಜೊತೆಯಲ್ಲಿ ಹಿಂದೆ ಆತ ಹೆಂಗೆ ಹಗರಣಕ್ಕೆ ಸಿಕ್ಕೊಂಡ ಅಂದರೆ ಅವನು ಸುಮಾರು ನಮ್ಮ ಗೋಪನಹಳ್ಳಿ ಅಥವಾ ವೆಂಕಟಾಪುರ ಮುರುವೇಕೆರೆ ರೈತರಿಗೆ ಕೊಂಡವಾಡಿ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ರೈತರ ಸಬ್ಸಿಡಿ ಅಥವಾ ಗೌರ್ಮೆಂಟಿಂದ ಸರ್ಕಾರದಿಂದ ಏನು ಇನ್ಸೂರೆನ್ಸ್ ಹಣ ಬಂದಿತ್ತು ಆ ದುಡ್ಡನ್ನು ಪ್ರತಿ ತಲೆಗೆ 9,000ದಂತೆ 1 ಕೋಟಿ ರೂಪಾಯಿ ದುಡ್ಡು ಹಗರಣ ಮಾಡಿರೋದನ್ನ ಇವು ಸಿಕ್ಕಾಕೊಂಡಿದ್ದು ಇವನು ಗ್ರಾಮ ಸಹಾಯಕ ವೃತ್ತಿಗೆ ಆಯ್ಕೆ ಆದಮೇಲೆ ಈ ಹಗರಣದ ಮೇರೆಗೆ ಅವನ್ನ ರಾಜೀನಾಮೆ ತೊಗೊಂಡು ವಾಪಸ್ಸು ವ್ಯವಸ್ಥೆ ಮಾಡಿದರು. ಇಂಥ ಹಗರಣ ಮಾಡೋದನ್ನು ಮತ್ತೆ ಇವಾಗ 5 ವರ್ಷ ಆದಮೇಲೆ ಇವತ್ತು ಮತ್ತೆ ಈಗ ತಹಸೀಲ್ದಾರ್ ಆದೇಶ ಮಾಡಿರೋದನ್ನು ಇಂಥ ಕ್ರಿಮಿನಲ್ ಜನಗಳನ್ನ ದಯವಿಟ್ಟು ಇದನ್ನು ತನಿಖೆ ಮಾಡಿ ಮತ್ತೆ ಅವನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತಂದೇಳಿ ತಮ್ಮನ್ನು ತಾವು ಕೇಳ್ಕೊಳ್ತಾ ಇದ್ದೀವಿ. ನಾವೆಲ್ಲ ರೈತರ ಪರವಾಗಿ ಅವನ ಗ್ರಾಮ ಸಹಾಯಕರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಿ ಇವನ್ನ ಯೋಗೇಶ್ ಅಂಬನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಇವನ ಮೇಲೆ ಅಂತಂದೇಳಿ ತಾವು ಎಲ್ಲ ಗ್ರಾಮಸ್ಥರ ಮೂಲಕ ತಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ನನ್ನ ಮಗ ಸುರೇಶ್ ಬಾಬು ಅವನಿಗೆ ಗೊತ್ತಿಲ್ಲ, ಅವನ ಹೆಸರಿಗೆ ಹಾಕಿ ಮತ್ತೆ ಇವನು ಡ್ರಾಮಾ ಏನು ಹಾಕಿದ್ರು ದುಡ್ಡು 9,000. ಅದೇ ಯೋಗೇಶ್ ಯೋಗೇಶ್ ಹಾಕಿ ನನ್ನ ಮಗ ಸುರೇಶ್ ಬಾಬು ಅಂತೇಳಿ ಅವನ ಹೆಸರಿಗೂ ಹಾಕ್ಯವ್ರು, ನಮಗೆ ಗೊತ್ತಿಲ್ಲ. 9,000 ಹಾಕಿ ಮತ್ತೆ ಅವ್ನಿಗೆ ಎಷ್ಟು ಕೊಟ್ಟರು ಬಿಟ್ಟವ್ರು ಗೊತ್ತಿಲ್ಲ. ಅದು ಮೊನ್ನೆ ನನಗೆ ಗೊತ್ತಾಯ್ತಿದ್ದಾರೆ. ಬಟ್ ಅವ್ರು ಇದ್ದಿದ್ದು ವೃತ್ತನೇ ಬೇರೆ, ನಿಮ್ಮ ವೃತ್ತನೇ ಬೇರೆನಾ? ಹಾಂ, ನಮ್ದು ನಿಮ್ದು ಯಾವರು? ನಮ್ಮದು ಗೋಪಣ್ಣ. ಅವ್ನು ಇದ್ದಿದ್ದು ಅವನು ನಮ್ಮೂರೇನೆ. ಅಲ್ಲಲ್ಲ, ಅವ್ರು ಇದ್ದಿದ್ದು ನಿಮ್ಮ ಅವನು ಕೊಂಡವಾಡಿ. ಸಬ್ಸಿಡಿ ಬಂದಿದ್ದು ಕೊಂಡವಾಡಿ ಸರ್ಕಲ್ಗೆ. ಹಾಂ,